ಇಡೀ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಇವತ್ತಿನ ಈ ಕಿತ್ತೋಗಿರೋ ಪಡೆ ನಾಯಕರುಗಳಿಗೆ ಮುಂಚೆ ಯೋಚನೆ ಮಾಡಿ ಶಂಕರ್ನಾಗ್ ಸರ್ ಅವ್ರ ಹೆಸರನ್ನ ಇಡ್ತಿಲ್ಲ. ಮೂಲ ಮರಿಬಾರ್ದು. ಇವತ್ತು ಮೂಲ ಮರ್ತವ್ರು ಎಲ್ಲಿದ್ದಾರೆ? ದೊಡ್ಡ ನಟರು ಅನ್ಸ್ಕೊಂಡವರು ಮೂಲ ಮರ್ತು ಜೈಲಲ್ಲಿದ್ದಾರೆ. ಇವತ್ತಿಗೂ ಅಷ್ಟೇ ಸರ್, ಕಲಾ ಮಾಧ್ಯಮದಲ್ಲಿ ನಾವು ಮಾಡಿರೋ 7,200ಕ್ಕೂ ಹೆಚ್ಚು ವಿಡಿಯೋದಲ್ಲಿ ಏನಿಲ್ಲ ಅಂತ ಒಂದು 700-800 ಎಪಿಸೋಡಲ್ಲಿ ಶಂಕರ್ನಾಗ್ ಸರ್ ಬಗ್ಗೆ ನಾನು ಮಾತಾಡಿಸಿದ್ದೀನಿ. ನಮ್ಮ ಸರ್ಕಾರಗಳು, ನಮ್ಮನ್ನು ಆಳುವ ಸರ್ಕಾರಗಳು ಎಷ್ಟು ಹೃದಯಹೀನರು, ಭಾವಶೂನ್ಯರು ಅಂತಂದ್ರೆ, ಈ ನಾಡನ್ನ ಕಟ್ಟಿದಂತಹ ಸಿನಿಮಾಗೋಸ್ಕರ ಮೊಟ್ಟ ಮೊದಲ ಸ್ಟುಡಿಯೋ ಮಾಡಿದ್ದು ಶಂಕರ್ನಾಗ್ ಸರ್. ಇಡೀ ಸಿನಿಮಾದ ರೆಕಾರ್ಡಿಂಗು, ಸಾಂಗ್ ರೆಕಾರ್ಡಿಂಗು, ಡಬ್ಬಿಂಗು ಎಲ್ಲವೂ ಮೆಡ್ರಾಸಲ್ಲಿ ಆಗ್ತಿತ್ತು. ಆವತ್ತಿನ ಮೆಡ್ರಾಸ್, ಇವತ್ತಿನ ಚೆನ್ನೈಯಲ್ಲಿ. ಯಾಕ್ರಿ ಇಲ್ಲಿಗೆ ಹೋಗ್ಬೇಕು? ನಾವು ಕನ್ನಡದವ್ರು ಅಷ್ಟು ನಮ್ಮ ಕೆಲಸ ಬರಲ್ವಾ? ಇಲ್ಲಿ ಮಾಡೋಣ ಅಂತ ಹೇಳಿ ಸಂಕೇತ್ ಸ್ಟುಡಿಯೋ ಓಪನ್ ಮಾಡಿ, ಇಲ್ಲಿ ಕಲಾವಿದರುಗಳು ಇಲ್ಲೋರಾಗಬೇಕು, ತಂತ್ರಜ್ಞರು ಇಲ್ಲೋರಾಗಬೇಕು, ಇಲ್ಲೋರ್ ಕೆಲಸ ಕೊಡಬೇಕು, ತೆರಿಗೆ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಸಂಕೇತ್ ಸ್ಟುಡಿಯೋ ಮಾಡಿ ನೂರಾರು ನೋವು ಹಿಂಸೆ ಅನುಭವಿಸಿ ಆ ಸಂಕೇತನ ಕಟ್ಟಿದಂಥ ದೊಡ್ಡ ಮನುಷ್ಯ. ಚಿತ್ರರಂಗಕ್ಕೆ ಮಾಲ್ಗುಡಿ ಡೇಸ್ ಇಡೀ ಶಂಕರ್ನಾಗ್ ಇಡೀ ದೇಶ ಗೌರವಿಸುತ್ತೆ. ದೇಶ ಅಂತ ಜಗತ್ತಿನ ಫಿಲ್ಮ್ ಮೇಕರ್ಸ್ ಗೌರವಿಸುತ್ತೆ. ಇವತ್ತು ವೆಬ್ ಸೀರೀಸ್ ಬಗ್ಗೆ ನಾವೆಲ್ಲ ಮಾತಾಡ್ತಿದ್ವಿ, ನೆಟ್ಫ್ಲಿಕ್ಸ್, ಅಮೆಝಾನ್ ನೋಡಿದ್ರೆ ಇದು ಯಾವುದು ಎರಾನೇ ಇಲ್ಲದೆ ಇರೋ ಟೈಮಲ್ಲಿ ಮಾಲ್ಗುಡಿ ಡೇಸ್ ಮಾಡಿದ್ದಾರೆ. ಲಂಡನ್ ಅಲ್ಲಿ ಅವ್ರನ್ನ ಅವಾರ್ಡ್ ಬಂತವ್ರಿಗೆ ಅದಕ್ಕೆ ಮಾಲ್ಗುಡಿ ಡೇಸ್ಗೆ. ಅಂತ ಮನುಷ್ಯನ ಹೆಸರನ್ನ ಒಂದು ಮೆಟ್ರೋಗೆ ಇಡ್ತಾ ಇಲ್ಲ ನಾವು. ಇಡೀ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಇವತ್ತಿನ ಈ ಕಿತ್ತೋಗಿರೋ ಪಡೆ ನಾಯಕರುಗಳಿಗೆ ಮುಂಚೆ ಯೋಚನೆ ಮಾಡಿ ಶಂಕರ್ನಾಗ್ ಸರ್. ಗೊತ್ತಾಗ್ತಿದ್ಯಾ? ಅವ್ರು ಖರ್ಚು ಹಾಕಿ 50 ಲಕ್ಷ ಖರ್ಚು ಮಾಡಿದ್ದಾರೆ ಸರ್. ನೀವು ನಂಬಲ್ಲ. 80ರ ದಶಕದಲ್ಲಿ 90ರ ದಶಕದಲ್ಲಿ 50 ಲಕ್ಷ ಎಷ್ಟಕ್ಕೆ ಈಕ್ವಲ್? ಯಾರನ್ನ ಆರ್ಥಿಕ ತಜ್ಞರು ಹೇಳಿ. ಇವತ್ತಿನ ದಿನ ಅವ್ರ ಅಪ್ಪ ಅಮ್ಮಗೆ ಖರ್ಚು ಮಾಡಲ್ಲ ಯಾರು. 50 ಲಕ್ಷ ಇವತ್ತಿಗೆ ಏನಿಲ್ಲ ಅಂದ್ರೆ 7-8 ಕೋಟಿ ರೂಪಾಯಿ ದುಡ್ಡು. ಅದನ್ನ ಶಂಕರ್ನಾಗು ತನ್ನ ವೈಯಕ್ತಿಕ ದುಡ್ಡನ್ನ ಇಲ್ಲಿ ಮೆಟ್ರೋ ಪ್ರಾಜೆಕ್ಟ್ಗೋಸ್ಕರ ಖರ್ಚು ಮಾಡಿದ್ದಾರೆ. ಅವ್ರ ಹೆಸರನ್ನ ಇಡ್ತಿಲ್ಲ. ಪ್ರೆಸ್ಟೀಜ್ ಕಂಪನಿಯವರು ಅದೆಷ್ಟೋ ಕೋಟಿನ ಸರ್ಕಾರಕ್ಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ಪ್ರೆಸ್ಟೀಜ್ ಕಂಪನಿಯವ್ರ ಹೆಸರನ್ನ ಬೆಳ್ಳಂಡೂರು ಮೆಟ್ರೋ ಸ್ಟೇಷನ್ಗೆ ಇಟ್ಟಿದ್ದಾರೆ. ಪ್ರೆಸ್ಟೀಜ್ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಬೆಳ್ಳಂಡೂರು ಸ್ಟೇಷನ್ ಪಕ್ಕ, ಮೆಟ್ರೋ ಸ್ಟೇಷನ್ ಪಕ್ಕ ಅಪಾರ್ಟ್ಮೆಂಟ್ಗೆ ಅವ್ರಿಗೊಂದು ಇದು ಹಾಕೊಟ್ಟಿದ್ದಾರೆ, ರಸ್ತೆ ಹಾಕೊಟ್ಟಿದ್ದಾರೆ. ಇಲ್ಲಿಗೆ ಡೈರೆಕ್ಟ್ ಮೆಟ್ರೋಗೆ ಮಾಡಬೇಡ ಅಂತ ಹೇಳಲ್ಲ, ಮಾಡ್ಲಿ ಸರ್, ಪ್ರೆಸ್ಟೀಜ್ನವ್ರಿಗೂ ಮಾಡಲಿ. ಅಲ್ಲ ರೀ, ಕನ್ನಡದ ಅಸ್ಮಿತೆ ರೀ ಶಂಕರ್ನಾಗು. ಕನ್ನಡಿಗರ ಹೆಸರನ್ನ ಜಗದ್ವಿಖ್ಯಾತ ಮಾಡಿದ ಮಹನೀಯ, ಕನ್ನಡಕ್ಕೆ ಸ್ಟುಡಿಯೋ ತಂದಂಥ ದೊಡ್ಡ ಮನುಷ್ಯ. ಆತನ ಹೆಸರಿಡಕ್ಕೆ ನೀವೇನು ದುಡ್ಡು ಕೊಡ್ಬೇಕಾ ನಿಮಗೆ? ಆಯ್ತು, ದುಡ್ಡು ಕೇಳಿ ಸರ್ಕಾರ 100 ಕೋಟಿ ಕಲೆಕ್ಟ್ ಮಾಡ್ಕೊಡ್ತೀವಿ ಕನ್ನಡಿಗರು. ಇದನ್ನ ನಾವು ಮಾಡಲ್ಲ. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡ್ತೀವಿ. ಅಂಡ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದ್ರೆ, ಅವರು ಇದ್ದಷ್ಟು ಏಜಲ್ಲಿ ಎಷ್ಟು ಫಿಲ್ಮ್ಸ್ ಮಾಡಿದ್ರು ಅಂತೆಲ್ಲ ಮಾತಾಡ್ತೀವಿ. ಅದಕ್ಕಿಂತ ಜಾಸ್ತಿ ನಾಟಕಗಳನ್ನು ಮಾಡಿದ್ರಲ್ಲ ಸರ್. ಮೂಲ ಮರಿಬಾರ್ದು. ಇವತ್ತು ಮೂಲ ಮರ್ತವ್ರು ಎಲ್ಲಿದ್ದಾರೆ? ದೊಡ್ಡ ನಟರು ಅನ್ಸ್ಕೊಂಡವರು ಮೂಲ ಮರ್ತು ಜೈಲಲ್ಲಿದ್ದಾರೆ.